ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಕುಂತಿಯು ಯುಧಿಷ್ಠಿರನನ್ನು ಸಮಾಧಾನಗೊಳಿಸಿದುದು. ಆಗ ಯುಧಿಷ್ಠಿರನು ಸ್ತ್ರೀಯರಲ್ಲಿ ರಹಸ್ಯವು ನಿಲ್ಲಬಾರದೆಂದು ಶಾಪ ಕೊಟ್ಟುದು ಎಂಬ 6ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಜನಮೇಜಯ ರಾಜ, ಇಷ್ಟನ್ನು ಹೇಳಿ ನಾರದನು ಸುಮ್ಮನಾದನು. ರಾಜರ್ಷಿಯಾದ ಯುಧಿಷ್ಠಿರನಾದರೋ ಚಿಂತೆಯಿಂದ ಯೋಚಿಸುತ್ತಲೇ ಇದ್ದನು. ಹೀಗೆ ವ್ಯಸನದಿಂದ ಮುಖವನ್ನು ತಗ್ಗಿಸಿ ಕಣ್ಣೀರು ಸುರಿಸಿ ದೈನ್ಯದಿಂದ ಕೊರಗುತ್ತಾ ಸರ್ಪದಂತೆ ನಿಟ್ಟುಸಿರು ಬಿಡುತ್ತಿದ್ದ ಧರ್ಮರಾಜನ ಸ್ಥಿತಿಯನ್ನು ನೋಡಿ ಕುಂತಿಯು ದುಃಖಿತಳಾಗಿ ಅವನಿಗೆ ಮೃದುವಾಕ್ಯದಿಂದ ಕಾಲೋಚಿತವಾದ ಮಾತುಗಳನ್ನು ಹೇಳತೊಡಗಿದಳು. ಮಹಾಬಾಹು ಯುಧಿಷ್ಠಿರ, ನೀನು ಹೀಗೆ ದುಃಖಿಸಬಾರದು. ವ್ಯಸನವನ್ನು ಬಿಡು, ನನ್ನ ಮಾತನ್ನು ಕೇಳು. ನಿನ್ನ ಸಹೋದರನಾದ ಆ ಕರ್ಣನಿಗೆ ಮೊದಲೇ ನಾನು ನಿಮ್ಮಲ್ಲಿ ಸಹೋದರ ಭಾವದಿಂದಿದ್ದು ತಮ್ಮಂದಿರಾದ ನಿಮ್ಮೆಲ್ಲರನ್ನು ಕಾಪಾಡುತ್ತಿರಬೇಕೆಂದು ಎಷ್ಟೋ ವಿಧದಿಂದ ಹೇಳಿದೆನು. ಹಿತೈಷಿಯಾದ ಮಿತ್ರನು ತನ್ನ ಸುಹೃತ್ತುಗಳಿಗೆ ಹೇಗೆ ಹಿತವನ್ನು ಹೇಳುವನೋ ಹಾಗೆ ಅವನ ತಂದೆಯಾದ ಸೂರ್ಯದೇವನು ಕೂಡ ನನ್ನ ಮುಂದೆಯೂ ಸ್ವಪ್ನಾಂತದಲ್ಲಿಯೂ ಅವನಿಗೆ ಬುದ್ಧಿವಾದಗಳನ್ನು ಹೇಳಿದನು. ತಂದೆಯಾದ ಆ ಸೂರ್ಯನಿಂದಾಗಲಿ ನನ್ನಿಂದಾಗಲಿ ಅವನ ಮನಸ್ಸನ್ನು ತಿರುಗಿಸಲು ಸಾಧ್ಯವಾಗಲಿಲ್ಲ. ಸ್ನೇಹ ನಿರೂಪಣಗಳಿಂದ ಅವನನ್ನು ಸಮಾಧಾನಗೊಳಿಸುವುದಕ್ಕಾಗಲಿ ನಿನ್ನೊಡನೆ ಒಂದಾಗಿ ಕಲೆತಿರುವಂತೆ ಮಾಡುವುದಕ್ಕಾಗಲಿ ನಮಗೆ ಸಾಧ್ಯವಾಗಲಿಲ್ಲ. ಆಮೇಲೆ ಕಾಲ ಪ್ರೇರಿತನಾದ ಅವನು ನಿಮ್ಮೊಡನೆ ವೈರವನ್ನೇ ಬೆಳೆಸುತ್ತಾ ನಿಮಗೆ ಕೆಡುಕನ್ನೇ ಮಾಡುತ್ತಾ ಬಂದನು. ಅದರಿಂದ ನಾನು ಅವನನ್ನು ನಿರಾಕರಿಸಿ ಅಲಕ್ಷ್ಯ ಮಾಡಿ ಬಂದೆನು ಎಂದಳು. ಕುಂತಿಯ ಈ ಮಾತನ್ನು ಕೇಳಿ ಧರ್ಮರಾಜನು ಕಣ್ಣುಗಳಲ್ಲಿ ನೀರನ್ನು ಸುರಿಸುತ್ತಾ ವ್ಯಸನದಿಂದ ತಾಯಿಯನ್ನು ಕುರಿತು, ಅಮ್ಮ, ಹೇಗೂ ನೀನು ರಹಸ್ಯವನ್ನು ಮರೆಸಿಟ್ಟು ನಮ್ಮನ್ನು ವಂಚಿಸಿದೆ. ಅದರಿಂದ ನಾನು ವ್ಯಸನಕ್ಕೆ ಗುರಿಯಾದೆನು ಎಂದು ಹೇಳಿ ತನ್ನ ದುಃಖ ಕೋಪಗಳನ್ನು ಅಡಗಿಸಿಡಲಾರದೆ, ಇನ್ನು ಮೇಲೆ ಲೋಕದಲ್ಲಿ ಯಾವ ಸ್ತ್ರೀಯರಲ್ಲಿಯೂ ರಹಸ್ಯವು ಸ್ಥಿರವಾಗಿ ನಿಲ್ಲದಿರಲಿ, ಸ್ತ್ರೀಯರು ರಹಸ್ಯವನ್ನು ಕಾಪಾಡುವುದಕ್ಕೆ ಅಸಮರ್ಥರಾಗಲಿ ಎಂದು ಶಪಿಸಿಬಿಟ್ಟನು. ಹೀಗೆ ಧರ್ಮರಾಜನು ಯುದ್ಧದಲ್ಲಿ ಹತರಾದ ಮಕ್ಕಳು, ಮೊಮ್ಮಕ್ಕಳು, ಬಂಧುಗಳು, ಸುಹೃತ್ತುಗಳು ಇವರನ್ನೆಲ್ಲ ನೆನೆಸಿಕೊಂಡು ಹೊಗೆಯಾಡುವ ಬೆಂಕಿಯಂತೆ ಮನಸ್ಸಿನಲ್ಲಿ ಸಂಕಟದಿಂದ ಕುದಿಯುತ್ತಾ ತನ್ನ ರಾಜ್ಯದಲ್ಲಿಯೇ ಜಿಹಾಸೆಯನ್ನು ಹೊಂದಿದನು. ಇದು 6ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.